ಆಗಿಲ್ಲ, ಬರೇ ತಳ್ಳಗ ಬಡಕಲು ಕಟ್ಟಿಗೆ ಆದಂಗಾಗ್ಯಾವ. ಮನೆ ಒಬ್ಬ ಹೊಂಟಾನ, ಅವನ ಪ್ಯಾಂಟ್ ಹಿಂಗೆ ಕುಂಡಿಯಿಂದ ತಳಗಿಳಿಯಾಕತ್ತಿತ್ತು. ಅಂದ್ರೆ ಕುಂಡಿ ಅಂದ್ರೆ ಗೊತ್ತಾಗುತ್ತಲ್ಲ, ಉತ್ತರ ಕರ್ನಾಟಕದ ಶಬ್ದನೇ ಇದು, ತಿಳಿಲಿ ಅಂತ ಕುಂಡಿ ಅಂದೀವಿ ನಾವು. ಅವನು ಕುಂಡಿ ಮೇಲಿಂದ ಪ್ಯಾಂಟ್ ತಳಗೆ ಬೀಳಾಕತ್ತಿತ್ತು. ನಾವು ಗಾಡಿ ತರಬಿಸಿ, ಏ ಹುಡುಗ ನಿಂದು ಪ್ಯಾಂಟ್ ಬೀಳಾಕತ್ತೈತಿ ನೋಡು ಅಂದ್ಯಾನ. ಆ ಮಗ ಏನಂತ ಗೊತ್ತಾ, ಇದು ಬೀಳಾಕತ್ತಿಲ್ರಿ, ಇದು ಫ್ಯಾಷನ್ ರೀ ಅಂದವ. ಇದು ಫ್ಯಾಷನ್ ಅಂದ. ನಾನು ಹೇಳ್ದ, ಮಗನ ಕುಂಡ್ಯಾಗ ಕಂಡಿತ್ತು ಅಂತಂದ್ರೆ ಪ್ಯಾಂಟ್ ಮ್ಯಾಲೆ ಕುಂದಿರ್ತೈತಿ, ಇಲ್ಲ ಅಂದ್ರೆ ತಳಗಿಳಿತೈತಿ, ನಿನ್ನ ಕಂಡ ಇಲ್ದಂಗ ಆಗೈತಿ ಅಂತ ನಾ ಹೇಳಿ ಮುಂದೆ ಹೋದೆ. ಅದರ ಸಲುವಾಗಿ ಗಂಡಸರು ಕುಂಡ್ಯಾಗ ಒಂದು ಹಿಡಿ ಕಂಡ ಇರ್ಲಾರ್ದಂಗ ಆಗಿರಿ. ಸರಾಯಿ ಕುಡಿದು ಗುಟ್ಕಾ ತಿಂದು ಮಾಡಬಾರದು ಚಟ ಮಾಡಿ ಊಟ ಬಿಟ್ಟು ಎಗ್ ರೈಸ್ ತಿನ್ನಕ್ ಹೋಗ್ತೀರಿ, ಮನಾಗ ಚಂದನ ಬಿಸಿ ರೊಟ್ಟಿ ತಿನ್ನೋದು ಬಿಟ್ಟು. ಅದರ ಸಲುವಾಗಿ ಚಂದಾಗ ಬಾಳೆ ಮಾಡ್ರಿ. ನಮ್ಮ ಪೂಜ್ಯರು ಬಹಳ ಅದ್ಭುತ ಕೆಲಸ, 152 ಜೋಡಿ ಮದುವೆಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯ ಏನು. ವಿನಯ್ ಗುರುಜಿ ಒಂದು ಬಹಳ ಅಪರೂಪದ ಮಾತನ್ನ ಹೇಳಿದ್ರು, ಇಂಥವರಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ಬೇಕು, ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಂತ ಏನು ಹೇಳಿದ್ರಲ್ಲ, ನಿಜವಾಗ್ಲೂ ಕೂಡ ಬಹಳ ಚಲೋ. ಇದು ಕೇಂದ್ರಕ್ಕೆ ಹೋಗಿ ಧ್ವನಿ ಮುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಮಹಿಳಾ ಆಯೋಗದ ಅಮ್ಮವರು ಸ್ಟ್ರಾಂಗ್ ಅದಾರ. ಮುಂದಿನ ಸರಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ರಿ, ಸಾಮಾಜಿಕ ಸೇವೆಯಲ್ಲಿ ಕೊಡಿಸ್ಲಿಕ್ಕೆ ಬರ್ತದೆ. ಯಾಕೆ ಅಂತಂದ್ರ 2800 ಚಿಲ್ಲರ ಸಾಮೂಹಿಕ ಮದುವೆಗಳನ್ನ ಇಲ್ಲಿವರೆಗೆ ಮಾಡಿದ್ದಾರೆ. ಸ್ವಾಮಿಗಳು ಏನ್ ಮಾಡ್ತಾರ, ಸ್ವಾಮಿಗಳು ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಹೊರತಾಗಿ ಬೇರೆ ಏನಾಗಿಲ್ಲ. ಆ ಸ್ವಾಮಿಗೇನು ಈ ಸ್ವಾಮಿಗೇನು, ಸ್ವಾಮಿಗಳು ಬಹಳ ಆರಾಮದಾರ, ಹಿಂಗೆ ನಾನಾ ತರ ಮಾತಾಡ್ತೀರಿ ನೀವು. ಒಂದು ವಾರ ಯಾವನಾರ ಹಂಗ ಮಾತಾಡೋ ಸ್ವಾಮಿ ಆಗ್ರಿ ದಿಕ್ಕೆಟ್ಟ ಓಡ್ಬೇಕಿರಿ ನೀವು. ನಿಮಗ್ ಗೊತ್ತಿಲ್ಲ ಸ್ವಾಮಿ ಜೀವನಕ್ಕೆ ಎಷ್ಟು ದುಃಖಗಳದಾವ ಅಂತೇಳಿ. ಅದು ಸ್ವಾಮಿ ಆದವರಿಗೆ ಗೊತ್ತೇ ಹೊರತಾಗಿ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಅವ್ರು ಯಾರೋ ಒಬ್ರು ಸುರಪುರ ಶಾಸಕರು ಬಂದು 1,01,000 ರೂಪಾಯಿ ದಾಸೋಹಕ್ಕೆ ಕಾಣಿಕೆ ಕೊಟ್ಟಿನಿ ಅಂತಂದ್ರು. ನಮ್ಮ ಮಠಗಳು ನಡೆಯಾಕತ್ತಿದ್ದು ಅಪರೂಪಕ್ಕಿಂತ ರಾಜಕಾರಣಿಗಳು ಅಲ್ಲೊಬ್ರು ಇಲ್ಲೊಬ್ರು ದೇಣಿಗೆ ಕೊಡ್ತಾರ. ಆದ್ರೆ ನಿಜವಾದ ರೈತರಿಂದ ಮಠಗಳು ನಡೀತಾ ಇದ್ದಾವೆ ಹೊರತಾಗಿ ಬೇರೆ ಯಾರಿಂದನೂ ಕೂಡ ನಮ್ಮ ಮಠಗಳು ನಡೀತಾ ಇಲ್ಲ. ಸ್ವಾಮೀಜಿ ಅವರಿಗೆ ನಾ ಕೇಳಿದೆ, ಅಷ್ಟು ಜನರಿಗೆ ತಾಳಿ ಕೊಡಿಸ್ಬೇಕಾದ್ರೆ ರೊಕ್ಕ ಎಷ್ಟು, ಇಷ್ಟೆಲ್ಲ ಮದುವೆಯನ್ನು ಹೆಂಗ ಮಾಡ್ತೀರಿ ಅಂತಂದ ಎಲ್ಲ ಭಕ್ತರು ಕೊಡ್ತಾರ್ರಿ, ಏನೂ ತೊಂದರೆ ಇಲ್ದಂಗೆ ಕೊಡ್ತಾರ ಅನ್ನುವಂತ ಮಾತನ್ನು ಹೇಳಿದ್ರು. ಈ ಪುಣ್ಯ ಕಾರ್ಯಕ್ಕೆ ಯಾರು ದಾನ ಕೊಟ್ಟಿದ್ದೀರೋ ಅವರಿಗೆಲ್ಲ ಬೂದಿ ಬಸವೇಶ್ವರನ ಆಶೀರ್ವಾದ ಸದಾಕಾಲ ಇರ್ಲಿ ಅಂತ ಹೇಳಿ ತುಂಬ ಹೃದಯದ ಹಾರೈಕೆಗಳನ್ನು ಹಾರೈಸಿ, ನೂತನ ವಧುವರಿಗೆ ಚಲೋ ಆಗಲಿ. ಕನಿಷ್ಠ 3 ಮಕ್ಕಳನ್ನ ಹಡೀರಿ, 3 ತಳಗ ಹಡಿಬೇಡ್ರಿ. ನಮ್ಮ ಇವರು ಮಾಜಿ ಸಚಿವರು 6 ಹೇಳ್ಯಾರ. ನಿಮ್ಮ ಹಣೆ ಬರ್ಕ 6 ಅಂತೂ ಆಗೋದಿಲ್ಲ, ನಮಗೆ ಗ್ಯಾರಂಟಿ ಗೊತ್ತೈತಿ. ಅದರ ಸಲುವಾಗಿ ಇಲ್ಲ ದಮ್ಮ ಇಲ್ಲಿ ಎಲ್ಲಿ 6 ಬರ್ಬೇಕು, ಅವು ಪಾಪ 6 ಬರೋದ್ರೊಳಗೆ 6 ಹೋಕ್ಕವು. ಅದರ ಸಲುವಾಗಿ ಒಂದು ಮೂರರ ಮಕ್ಕಳನ್ನ ಹಡಿದು ಒಂದು ಮಣಿತನಕ್ಕಾಗಿ ಇಟ್ಕೋರಿ, ಒಂದು ದೇಶದ ಉದ್ಧಾರಕ್ಕಾಗಿ ಬಿಡ್ರಿ, ಇನ್ನೊಂದು ಧರ್ಮದ ಉದ್ಧಾರಕ್ಕಾಗಿ 3 ಮಕ್ಕಳನ್ನ ಹಡಿದು ಮಣಿತನವನ್ನು ಉದ್ಧಾರ ಮಾಡ್ಕೋರಿ ಅಂತ ಹೇಳಿ ನಮ್ಮ ಬೂದಿ ಬಸವೇಶ್ವರ ಮಹಾಸ್ವಾಮಿಗಳು ಅಪರೂಪದ ಸ್ವಾಮಿಗಳು. ವಿನಯ್ ಗುರುಜಿ ಒಂದು ಚಲೋ ಮಾತು ಹೇಳಿದ್ರು, ಅವರು ಕಿಂಕರ ಸ್ವಭಾವದವರಿದ್ದಾರೆ ಅಂತೇಳಿ. ಯಾರು ಕಿಂಕರರಾಗ್ತಾರೆ ಅವ್ರು ಮಾತ್ರ ಶಂಕರರಾಗ್ತಾರೆ. ಈಗ ವಿನಯ್ ಗುರುಜಿ ಅವರಿಗೆ ಎಲ್ಲ MLA ಬಂದು ನಮಸ್ಕಾರ ಮಾಡಕತ್ತಿದ್ರು. ಅವ್ರು ಯಾರಿಗೆ ಮಾಡಿದ್ರು? ನಿಮಗೆ ಮಾಡಿದ್ರು ನೋಡ್ರಿ, ನಿಮಗೆ ನಮಸ್ಕಾರ ಮಾಡಿದ್ರು. ಅಂದ್ರೆ ಕಿಂಕರತ್ವದಿಂದ ಶಂಕರತ್ವ ಪ್ರಾಪ್ತಿ ಆಗುತ್ತೆ ಅಂತಕ್ಕಂತಹ ಒಂದು ಮಾತಿಗೆ ನಮ್ಮ ವಿನಯ್ ಗುರುಜಿ ಸಾಕ್ಷಿಯಾಗಿದ್ದಾರೆ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗೂ ಅಹಂಕಾರ ದೂರ ಆಗ್ಲಿ, ಚಟಗಳು ದೂರ ಆಗ್ಲಿ, ದುಡ್ಕೊಂಡು ತಿನ್ರಿ, ಒಳ್ಳೆಯವರಾಗ್ರಿ, ಜಗಳ ಮಾಡಬೇಡ್ರಿ, ನೀವೆಲ್ಲ ಖುಷಿಯಾಗಿರ್ರಿ. ಬೂದಿ ಬಸವೇಶ್ವರನ ಆಶೀರ್ವಾದ ನಿಮ್ಗೆಲ್ಲ ಇರ್ಲಿ ಅಂತ ಹೇಳಿ ನಾವು ವಿನಯ್ ಗುರುಜಿ ಹೇಳ್ದಂಗೆ ಎಲ್ಲರ ಬಗ್ಗೆ ಒಂದೊಂದು ಮಾತು ಹೇಳಬೇಕಾಗಿತ್ತು. ಆದ್ರೆ ಸಮಯ ಬಹಳ ಆಗಿರೋದ್ರಿಂದ ಎಡಕ ಬಲಕ ಕುಂತ ನಾಯಕರ ಬಗ್ಗೆ ನಾವು ಏನು ಹೇಳಿಲ್ಲ. ಯಾರು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಎಡಕ ಬಲಕ ಹಿಂದ ಮುಂದೆ ಏನು ಕುಂತೀರಿ, ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆನೂ ನಮಗೆ ಪ್ರೇಮ ಐತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ